ನಮಸ್ಕಾರ ಬೆಂಗಳೂರು. ಇದು ರಸ್ತೆ ಅಲ್ಲ ಕಣ್ರಿ, ಫುಟ್ಪಾತ್. ಬಹುಶಃ ಮಲ್ಲೇಶ್ವರಂನ ಫುಟ್ಪಾತ್ ನೀವು ಈ ರೀತಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ, ಬರೀ ರಾತ್ರಿ ಸಮಯದಲ್ಲಿ ಬಿಟ್ಟು. ಆದರೆ ಈಗ ಸರ್ಕಾರದ ಹೊಸ ನಿರ್ಧಾರದಿಂದ ಫುಟ್ಪಾತ್ ಮೇಲಿದ್ದಂಥ ಅಂಗಡಿಗಳೆಲ್ಲ ತೆರವಾಗಿ ಹೋಗಿದೆ. ಇಲ್ಲಿ ದಿನ ವ್ಯಾಪಾರಸ್ಥರು ಮತ್ತು ಜನಗಳು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಆಕ್ರಮಿಸ್ಕೊಂಡು ಬಿಟ್ಟಿದ್ದು, ಓಡಾಡೋಕ್ಕೆ ಸ್ಥಳ ಇರಲಿಲ್ಲ. ಅಂಥದ್ರಲ್ಲಿ ಸರ್ಕಾರ ಒಂದು ದಿಟ್ಟ ನಿರ್ಧಾರ ತಗೊಂಡು ಫುಟ್ಪಾತನ್ನು ತೆರವುಗೊಳಿಸಿದೆ, ಹಾಗೆ ಓಡಾಡೋದಕ್ಕೆ ಮುಕ್ತ ಮಾಡಿಕೊಟ್ಟಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರಸ್ತೆಯ ಮೇಲೆ ವಾಹನಗಳು ಕೂಡ ಆರಾಮಾಗಿ ಓಡಾಡ್ತಾ ಇದೆ, ಅವ್ರಿಗೂ ಕೂಡ ಯಾವುದೇ ಟ್ರಾಫಿಕ್ ಕಿರಿಕಿರಿ ಇಲ್ಲ. ಇದು ಒಳ್ಳೆಯ ವ್ಯವಸ್ಥೆ. ಈ ಒಂದು ಒಳ್ಳೆಯ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಲೇಬೇಕು. ಇನ್ನು ವ್ಯಾಪಾರಸ್ಥರ ಜೀವನ ಅಸ್ತವ್ಯಸ್ತ ಆಯ್ತಲ್ಲ ಅಂತಂದರೆ ಅದಕ್ಕಾಗಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಹಾಗೆಯೇ ಬ್ರ್ಯಾಂಡ್ ಬೆಂಗಳೂರಿನ ಮೊದಲನೇ ಸ್ಟೆಪ್ ಚೆನ್ನಾಗಿ ವರ್ಕೌಟ್ ಆಗ್ತದೆ. ಕೃಷ್ಣ ಬೈರೇಗೌಡರು ಉತ್ತಮವಾದಂಥ ಕೆಲಸವನ್ನು ಇದರಲ್ಲಿ ಮಾಡಿದರೆ, ದಿಟ್ಟವಾದಂಥ ನಿರ್ಧಾರ ತಗೊಂಡಿದ್ದಾರೆ. ಈ ರೀತಿ ನಿರ್ಧಾರಗಳು ಮುಂದುವರಿಲಿ ಇನ್ನೂ. ಹಾಗೆ ಬೆಂಗಳೂರಿನ ರಸ್ತೆಗಳು ಗುಂಡಿ ಮುಕ್ತವಾಗಬೇಕು ಅನ್ನೋದು ನಮ್ಮ ಆಶಯ. ನೀವು ಕೂಡ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಹಾಗೆ ಕಸದ ಸಮಸ್ಯೆ ಮತ್ತು ರಸ್ತೆ ಬದಿಯಲ್ಲಿ ಸಿಕ್ಕ ಗೋಡೆಗೆ ಯಾರ್ಯಾರು ಮೂತ್ರ ವಿಸರ್ಜನೆ ಮಾಡ್ತಾರೆ ಅವರಿಗೊಂದು ವ್ಯವಸ್ಥೆ ಮಾಡಿ, ಫ್ರೀ ಟಾಯ್ಲೆಟ್ಸ್ ಮಾಡಿ, ಹೊರಗಡೆ ಮಾಡಿದಾಗ ಸ್ಟ್ರಿಕ್ಟಾಗಿ ಫೈನ್ ಹಾಕಿ, ಆ ವ್ಯವಸ್ಥೆ ಅಂತೂ ಖಂಡಿತ ಆಗಲೇಬೇಕು. ಅದು ಆದರೆ ಬ್ರ್ಯಾಂಡ್ ಬೆಂಗಳೂರಿನ ಒಂದೊಂದೇ ಹಂತಗಳು ತಲುಪಲಿದೆ ಅಂತ ಹೇಳ್ತಾ, ಕೃಷ್ಣ ಬೈರೇಗೌಡರಿಗೆ ಹಾಗೆ CM ಅವರಿಗೆ ಅಭಿನಂದನೆಗಳು.